ನಾವು 25-30 ವರ್ಷದಿಂದ ನಮ್ಮ ತಂದೆಯವ್ರ ಕಾಲದಿಂದ ನಮ್ಮ ಚಿಕ್ಕಪ್ಪವ್ರ ಕಾಲದಿಂದ ನಾವು ವ್ಯಾಪಾರ ಮಾಡ್ತೀವಿ, ಹಾಲು ಕರಿತೀವಿ, ಹಸನ್ ಸಾಕಿದ್ದೀವಿ, ಮೂಗ್ಜೀವನ ಎಲ್ಲ ಮಾಡಿದ್ದೀವಿ. ಹಸುಗೆ ಇಂಜೆಕ್ಷನ್ ಹಾಕ್ತಾರೆ, ಅದು ಇದು ನಾವು ಇದುವರೆಗೂ ಕಣ್ಣಲ್ಲೂ ನೋಡಿಲ್ಲ. ನಾನು ಇದುವರೆಗೂ ಇಷ್ಟು ಹಸ ಇಟ್ಕೊಂಡು ವ್ಯಾಪಾರ ಇದರಲ್ಲಿ ಊಟ ಮಾಡ್ತಾ ಇದ್ದೀನಿ, ಅದ್ರ ಬಗ್ಗೆ ನಂಗೆ ಗೊತ್ತೇ ಇಲ್ಲ. ಹಸುಗೆ ಒಬ್ಬರು ಹೇಳ್ತಾರೆ ತಳ ಮಾಡೋದಕ್ಕೆ ಇಂಜೆಕ್ಷನ್ ಹಾಕ್ತಾರೆ ಅದಕ್ಕೆ ಇದಕ್ಕೆ ಅಂತ. ನಮ್ಮ ಹತ್ರ ಯಾರು ಹೇಳಿಲ್ಲ. ಕೆಲವೊಂದು ಜನ ಹೇಳ್ಕೊತಾರೆ ಎಲ್ಲೋ ಬೇರೆ ಕಡೆ ಮಾಡಿದ್ದಾರೆ ಹಂಗಿಂಗೆ ಅಂತ. ಯಾರೇನೋ ಗೊತ್ತಿಲ್ಲ, ನಮ್ಮ ಹತ್ರ ಇರೋ ಹಸು ಬಂದ್ಬಿಟ್ಟು ನ್ಯಾಚುರಲ್ ಆಗಿ ತಿಂಡಿ ಮೇಲೆ ಬೂಸದ ಮೇಲೆ ನಾವೇನು ಮೇವು ಕೊಡ್ತೀವೋ ಅದ್ರ ಮೇಲೆ ಇಷ್ಟು ಆರೋಗ್ಯವಾಗಿ ತಳ ಮಾಡ್ಕೊಂಡು ಹಾಲು ಕರಿತವೆ. ಅದು ಬಿಟ್ಟು ಬೇರೆ ಏನೂ ಇಲ್ಲ ಸರ್. ಸರ್, ರೈತರ ಮನೆಯಿಂದ ನೀವು ಹಸುಗಳು ತರ್ತೀರಾ ಅಂತಂದ್ರೆ ಸೊ ತರುವಾಗ್ಲೇ ಹಸುಗಳು ಹಿಂಗೆ ಇರುತ್ತಾ? ಇರುತ್ತೆ ಸರ್, ಹಿಂಗೆ ಇರುತ್ತೆ. ನೀವು ತಗೊಂಡ್ ಬಂದು ಏನಾದ್ರು ರೆಡಿ ಮಾಡ್ತೀರಾ? ಇಲ್ಲ ಸರ್, ನಾವು ತೊಗೊಂಬಂದು ಏನಾದ್ರು ನೀಟಾಗಿ ತೊಳಿತೀವಿ, ಹಗ್ಗ ಈಗ ಕಟ್ಕೊತೀವಿ, ಅದು ಬಿಟ್ಟರೆ ಏನು ಮಾಡೋಕ್ಕಾಗಲ್ಲ. ಸರ್, ತೆನೆ ಹಸುಗಳನ್ನೇ ಸೇಲ್ ಮಾಡುವಂಥದ್ದು ಉದ್ದೇಶ ಏನು ಸರ್? ತೆನೆ ಹಸು ಅಂದರೆ ಈಗ ಹಾಲಸು ಯಾವಾಗಲೋ ಕರ ಹಾಕಿರೋದು ನಮಗೆ ಮಾಡಿರ್ತಾರೆ ತುಂಬ ಜನ. ನಾವು ಸುಮ್ಮನೆ ಒಂದು 4-5 ವರ್ಷದಿಂದ ಒಂದೊಂದು ತೊಗೊಂಬರ್ತಾ ಇದ್ವಿ ಹಾಲಸ ಅದು ಇದು ಅಂತ. ಯಾವಾಗಲೋ ಕರ ಹಾಕಿರುತ್ತೆ, 3 ತಿಂಗಳು 4 ತಿಂಗಳು 5 ತಿಂಗಳಾಗಿರುತ್ತೆ ಕರ ಹಾಕಿ. ಸರ್ ನೆನ್ನೆ ಆಗ್ತು ಮೊನ್ನೆ ಆಗ್ತು ಒಂದು ವಾರ ಆಗಿದೆ ಅಂದ್ಬಿಟ್ಟು ಒಂದು ಗಂಡು ಕರ ಹೆಣ್ಗರ ಅದಕ್ಕೆ ಮ್ಯಾಚ್ ಮಾಡಿಬಿಟ್ಟು ಕೊಟ್ಬಿಡ್ತಾರೆ. ಆ ಥರ ಎಲ್ಲ ಮಾಡಬಾರ್ದು. ನಾನು ಅದಕ್ಕೆ ಆ ಉದ್ದೇಶ ಅದು ಬೇಡ ಅಂತ ತೆನೆ ಹಸ ಅವ್ರ ಮನೆಗೆ ಹೋಗುತ್ತೆ. ರೈತರ ಮನೆಯಲ್ಲ ಅವ್ರ ಕಣ್ಣು ಮುಂದೆ ಕರ ಆಗ್ತದೆ. ಇವತ್ತೇ ಕರ ಆಗ್ತು ಅಂತ ಅವ್ರಿಗೆ ಗೊತ್ತಾಗತ್ತೆ. ಅವತ್ತಿಂದ ಅವ್ರಿಗೆ ಅವ್ರ ಮುಂದೆನೇ ಎಲ್ಲ ನಡೆದಿರುತ್ತಲ್ವಾ, ಅವ್ರಿಗೆ ಕರೆಕ್ಟಾಗಿರುತ್ತೆ ವ್ಯವಹಾರ. ಸುಮ್ಮನೆ ಒಂದು 2 ಟೈಮ್ 3 ಟೈಮ್ ಹಾಲು ಬಿಟ್ಬಿಡ್ತಾರೆ. ಹಾಲು ಬಿಟ್ಬಿಟ್ಟು ಇಷ್ಟು ತಳ ತೋರಿಸ್ಬಿಟ್ಟು ಈಗ ತೆನೆ ಹಸುಗೆ ನೀವು ಏನು ಮಾಡಿದ್ರು ಅದು ಡೇ ಬೈ ಡೇ ಕರ ಹಾಕೋ ತನಕ ಏನು ತಳ ಮಾಡುತ್ತೋ ಅದೇ ಮಾಡೋದು. ಕರ ಹಾಕಿರುತ್ತೆ ನೋಡ್ರಿ, ಕರ ಹಾಕಿರೋ ಹಸುಗೆ ಬೆಳಗ್ಗೆ ಹಾಲು ಬಿಟ್ಬಿಡೋದು, ಸಂಜೆ ಹಾಲು ಬಿಟ್ಬಿಡೋದು, 3 ದಿವಸ ಹಾಲು ಬಿಟ್ಬಿಡೋದು, ಇಷ್ಟು ತಳ ಮಾಡಿಬಿಡೋದು, ಅದಕ್ಕೊಂದು ಕರ ಹಾಕ್ಬಿಡೋದು. ಸರ್ 20 ಇದೆ 30 ಇದೆ 15 ಇದೆ ಅಂತ ಹೇಳ್ತಾರೆ ಹಾಲು. ಆಮೇಲೆ 1 ಟೈಮ್ ಕರೀತಾರೆ, 1 ಟೈಮ್ ಕರೆದಾಗ ಬಂದ್ಬಿಡುತ್ತೆ ಹಾಲು. ಸೆಕೆಂಡ್ ಡೇ ಬರಬೇಕಲ್ವಾ, 3 ಲೀಟ್ರ್ 2 ಲೀಟ್ರ್ ಬರುತ್ತೆ. ಆ ಥರ ಆಗಬಾರ್ದು ಅಂತಲೇ ತೆನೆ ಹಸ ಕೊಡೋದು ನಾವು. ಹಾಲು ಹಸ ನಾವು ಹೇಳೋದು ಕಣ್ಮುಂದೆ ಕರ ಹಾಕಿರುತ್ತೆ ತಗೊಳ್ರಿ. ಹಸ ನೋಡಿದ ತಕ್ಷಣ ಗೊತ್ತಾಗುತ್ತೆ, ನೆನ್ನೆ ಕರ ಹಾಕ್ತಾ 50 ಕರ ಹಾಕ್ತಾ 3 ದಿನ ಆಗಿದೆ ಅಂತ. ಗೊತ್ತಿರೋರು ತಗೊಂತಾರೆ, ಗೊತ್ತಿಲ್ಲದೆ ಇರೋರು ಪಾಪ ಬಿದ್ದೋಗ್ಬಿಡ್ತಾರೆ ಕೆಳಗಡೆ. ಇದು ಮೊದಲನೇ ಶುಲು. ಚೆಕ್ ಮಾಡೋದು, ರೈತರು ಚೆಕ್ ಮಾಡೋದು ಹೆಂಗೆ ಚೆಕ್ ಮಾಡ್ಕೊಬೇಕು ಅಂತ ಹೇಳ್ತೀನಿ ನೋಡ್ರಿ. ಆರಾಮಾಗಿ ಬಂದು ಕಾಲ್ಗಿಲ್ಲ ಶೇಪ್ ನೋಡ್ಕೊಬೇಕು. ಕಾಲು ಚೆನ್ನಾಗಿದೆಯಾ, ಹಸ ಆರೋಗ್ಯ ಇದೆಯಾ, 4 ಮಲೆ ಚೆನ್ನಾಗಿದೆಯಾ, ಲೆವೆಲ್ ಇದೆಯಾ, ಇಲ್ಲ ಮಲೆಯಿಂದ ಮಲೆಗೆ ಡಿಸ್ಟೆನ್ಸ್ ಚೆನ್ನಾಗಿದೆಯಾ ಚೆಕ್ ಮಾಡ್ಕೊಬೇಕು. ಮಲೆ ಮುಟ್ಟಿ ಎಲ್ಲ ಕ್ಲೀನಾಗಿ ಚೆಕ್ ಮಾಡಿಕೊಂಡು ಕರೆದು ನೋಡ್ಕೊಬೇಕು. 4 ಮಲೆ ಕರಿಬೇಕು. ಈ ಥರ ಒಂದೊಂದು ಮಲೆ ಹಾಲು ಬರೋಲ್ಲ, ಸುಮ್ಮನೆ ಚೆನ್ನಾಗಿದೆ ಅಂತೇಳಿ ಕೊಟ್ಬಿಡ್ತಾರೆ. ನಾನು ಅದಕ್ಕೆ ಬಂದಿದ್ದ ರೈತರಿಗೆ ಅವ್ರು ಬೇಡ ಅಂದ್ರೂ ನಾನು ಕರೆತೋರಿ ಸರ್ ನಿಮ್ಮೆಲ್ಲ ನಂಬಿಕೆ ಇದೆ ಅಂತಾರೆ. ನಂಬಿಕೆ ಎಲ್ಲ ಮನೇಲಿಡ್ರಿ, ಬಂದು ಹಾಲು ಕರೀರಿ ಅಂತೇಳಿ ಹಿಂಗೆ ಕರೆಸ್ತೀವಿ. ಕರೆಸಿ ಹಸುಗೆ ಅವ್ರ ಮುಂದೆನೇ ತಿಂಡಿ ಕೊಟ್ಟು ಎಲ್ಲ ತೋರಿಸಿ ಹಸ ಕೊಡ್ತೀನಿ ನೋಡ್ರಿ. ಈ ಥರ ಶೇಪ್ ಇರಬೇಕು ಹಸ. ಈಗ ಹೊಸಬ್ರಿಗೆ ಈ ಥರ ಶೇಪ್ ಇರಬೇಕು, ಈ ಥರ ಮಲೆ ಇರಬೇಕು, ನರ ಆಗಿರಲ್ಲ, ಚೆನ್ನಾಗಿ ಹುಟ್ಟಿರ್ಬೇಕು. ಇದು ಮೊದಲನೇ ಶುಲು ಆಗಿದ್ದರಿಂದ ಕರ ಹಾಕಿ ಒಂದು 10 ದಿವಸ ಆದ್ಮೇಲೆ ನರ ಬರುತ್ತೆ, ಅಲ್ಲಿ ನರ ಬರುತ್ತೆ. ಈಗ ಜೋಪಲ್ಲಿ ಇದೆ ಅಲ್ವಾ, ಕಾಣಲ್ಲ. HF ಅಂದ್ರೆ ಬ್ಲ್ಯಾಕ್ ಆ್ಯಂಡ್ ವೈಟೇನಾ ಅಥವಾ ಇಲ್ಲ, HF ಅಲ್ಲಿ 2-3 ಥರ ಬರುತ್ತೆ ಸರ್. ಬ್ರೌನ್ HF ಬರುತ್ತೆ, ಬ್ಲ್ಯಾಕ್ ಆ್ಯಂಡ್ ವೈಟ್ HF ಬರುತ್ತೆ ನೋಡ್ರಿ. ಇದು ಪ್ಯೂರ್ HF ಸರ್, ಇದು ಪ್ಯೂರ್ HF. ಸರ್, ನೀವು HF ತಳಿನೇ ಆಯ್ಕೆ ಮಾಡ್ಕೊಂಡಿರೋದು ಯಾಕೆ? ಮಿಲ್ಕಿಂಗ್ ಚೆನ್ನಾಗಿ ಬರುತ್ತೆ. ಹೋಲ್ಸ್ಟನ್ ಆಗಲಿ HF ಆಗಲಿ ತೊಗೊಂಡ್ರೆ ಮಿಲ್ಕಿಂಗ್ ಚೆನ್ನಾಗಿರುತ್ತೆ. ಇದು ನೋಡ್ರಿ ಹೋಲ್ಸ್ಟನ್ HF ಇದು. ಸರ್, ಈಗ ಡೈರಿ ಫಾರ್ಮ್ ಮಾಡ್ತೀರಾ ಅಂತಂದ್ರೆ ಹಾಲು ಜೊತೆಗೆ ಫ್ಯಾಟ್ ಬೇಕಾಗುತ್ತೆ. ಹೌದು. ಸೊ ಇದು ಫ್ಯಾಟ್ಗೆಲ್ಲ ಹೆಂಗಿರುತ್ತೆ? ಫ್ಯಾಟ್ಗೆ ಹೋಲ್ಸ್ಟನ್ HF ತೊಗೊಂಡ್ರೆ ಫ್ಯಾಟ್ ಬರುತ್ತೆ. HF ಈಗ ಎಲ್ಲನೂ ಇದೇ ಥರ ನಂಗೆ ಹೆವಿ ಹಾಲು ಬೇಕು ಅಂದರೆ ಈ ಥರ ತೊಗೊಂಡು 1 ಇಲ್ಲ 2 ಜರ್ಸಿ, 10 ಹಸುಗೆ 1 ಹಸು ಜರ್ಸಿ ತೊಗೊಂಡ್ರೆ ಸಾಕು. ಇಲ್ಲ ಈ ಥರ ಒಂದು ಕಲರ್ ಹಸ ಒಂದು ಹಾಕೊಂಡ್ರೆ ಸಾಕು. ಈ ಬಣ್ಣ ಇರೋದು ತೋರಿಸ್ತೀನಿ ರೀ ಇದನ್ನು ನೋಡಿ ಸರ್. ಇದು ಡಿಗ್ರಿಗೆ ಫ್ಲ್ಯಾಟ್ಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಇದು ಮಿಲ್ಕಿಂಗು ಅಷ್ಟೇ, ಹಾಲು ಬರುತ್ತೆ, ಡಿಗ್ರಿ ಬರುತ್ತೆ. ಎಷ್ಟು ಲೀಟ್ರ್ ಕೊಡ್ತೀವಿ ಸರ್? ಒಂದು ಟೈಮ್ಗೆ 12 ಬರುತ್ತೆ. ಈ ಹಸು ತಗೊಂಡ್ರೆ ಫ್ಯಾಟು ಡಿಗ್ರಿ ಎಲ್ಲ ಚೆನ್ನಾಗಿ ಬರುತ್ತೆ. ಎಲ್ಲ ಹಸನೂ ಬರ್ತವೆ, ಅಂದರೆ ಹೆವಿ ಬರುತ್ತೆ ಇದು. ಇದು ಎಷ್ಟನೇ ಶುಲು ಸರ್? ಸೆಕೆಂಡು, 2ನೇ ಶುಲು. ಇನ್ನೆಲ್ಲ ರೆಡಿ ಇದೆ ಸರ್. ಇನ್ನೆಲ್ಲ ಒಂದು ನೋಡಿರಿ, ಇನ್ನೆಲ್ಲ ಒಂದು ವಾರದಲ್ಲಿ ಕರಾಕತ್ತೆ ಸ. ಫುಲ್ ರೆಡಿ ಇದೆ, 1 ವಾರದಲ್ಲಿ ಸೇಲ್ ಆಗಿದೆ ಸರ್. ಮಂಡ್ಯಕ್ಕೆ ಸೇಲ್ ಆಗಿದೆ ಹಸ ಇದು. ಇದು ನೋಡಿರಿ, ಇದು 1 ತಿಂಗಳು ಟೈಮ್ ಇದೆ ಹಸುಗೆ. 1 ತಿಂಗಳು ಟೈಮ್ ಇದೆ. 14-15 ಹಾಲು ಬಂದಿದೆ ಹಸ ಇದು. 1 ತಿಂಗಳು ಟೈಮ್ ಇದೆ. ಹೆವಿ ಇದೆ ಹಸ. ಒಂದು ಟೈಮ್ಗೆ 14-15 ಹಾಲು ಬರುತ್ತೆ. ಇನ್ನೊಂದು ಸೆಕೆಂಡ್ ಸರ್ ಇದು. ಇದು ಸೆಕೆಂಡು. ಇನ್ನೂ 25 ದಿವಸ ಟೈಮ್ ಇದೆ. ಆಗಲೇ ತೋರಿಸಿದೆ ನಿಮ್ಗೆ. ಇದು ಹೆವಿ ಬಾಡಿ. ಇದು 15 ಲೀಟ್ರ್ ಕೆಪಾಸಿಟಿ ಹಸ. ಇದು ಮೊದಲನೇ ಶೂಲ್ 4 ಕಲ್ಲು. ಒಂದು ಟೈಮ್ಗೆ 12ರಿಂದ 13 ಲೀಟ್ರ್ ಹಾಲು ಕರಿಯುತ್ತಿದ್ದು. ಒಳ್ಳೆ ಬ್ರೀಡು, ಒಳ್ಳೆ ಲೆಂತು, ಒಳ್ಳೆ ಸಿಸ್ಟಮ್, ಒಳ್ಳೆ ಲೆಕ್ಕಾಚಾರದಾಗಿದೆ ಇದು ಬರುತ್ತೆ. ಇದು ಮೊದಲನೇ ಶೂಲು. 20ರಿಂದ 22 ಲೀಟ್ರ್ ಗ್ಯಾರಂಟಿ. ಒಂದು ಟೈಮ್ಗೆ 10-11 ಗ್ಯಾರಂಟಿ. ಇದು 4 ಕಲ್ಲು ಸರ್. ಇದನ್ನು ಅಲ್ಲಿ ಮಾಡಿಲ್ಲ. ಇದು 12 ಲೀಟ್ರ್ ಗ್ಯಾರಂಟಿ. ಇನ್ನೂ 20 ದಿವಸ ಟೈಮ್ ಇದೆ. ಇದು
ಒದಿಯಲ್ಲ ಸರ್, ಬ್ರೀಡೆಲ್ಲ ಏನು ಮಾಡಲ್ಲ, ಕ್ರಾಸು ಪಾಸ್ ಇದ್ರೆ ಒದಿತಾವೆ, ಓಕೆ. ಇದೆಲ್ಲ ಏನು ಮಾಡಲ್ಲ. ಇದು ಇನ್ನೂ 20 ದಿವಸ ಮೇಲೆ ಆಗುತ್ತೆ. ಮೊದಲನೇ ಶೂಲು ಹೆವಿ, ಬಾಡಿ ಎಲ್ಲ ಸಖತ್ತಾಗಿದೆ ಹಸ. ಇದು ಒಂದು ದಿವಸಕ್ಕೆ 25 ಲೀಟ್ರ್ ಗ್ಯಾರಂಟಿ, ಒಂದು ಟೈಮ್ಗೆ 12-13 ಲೀಟ್ರ್ ಗ್ಯಾರಂಟಿ ಬರುತ್ತೆ. ಇದು ನೋಡಿರಿ ಮೊದಲನೇ ಶೂಲ್ 4 ಕಲ್ಲು. ನೀವು ಹೇಳೋದೇ ಕಡಿಮೆ ಲೀಟ್ರ್ ಹೇಳ್ತೀರಿ, ಜಾಸ್ತಿ ಬಂದರೆ ಅವ್ರ ಹತ್ರ 2-3 ಲೀಟ್ರ್ ಜಾಸ್ತಿ ಬರಲಿ ಬಿಡಿ ಸರ್, ಮತ್ತೆ ಬರ್ತಾರಲ್ಲ ನಮ್ಮ ಹತ್ರ. ನಾವು 15 ಹೇಳ್ಬಿಟ್ಟು 12 ಕರೆದ್ಬಿಟ್ರೆ ಬರಲ್ಲ ಅವರು. 12 15 ಬಂತು ಅನ್ಕೊಡ್ರಿ, ಅವ್ರು ನಿಜ ಹೇಳ್ತಾರೆ, ಹೋಗೋಣ ನಡ್ರಿ ಅಂತ ಮತ್ತೆ ಬರ್ತಾರೆ. ಅದಕ್ಕೆ ಅಂತ ನಾನು ಕಡಿಮೆ ಹೇಳೋದು. ಈ ಹಸ ನೋಡ್ರಿ, ಇದು 12-13 ಲೀಟ್ರ್ ಹಾಲು ಬರುತ್ತೆ ಆರಾಮಾಗಿ. ಇದು ಅಷ್ಟೇ, ಇದು 12-13 ಲೀಟ್ರ್ ಗ್ಯಾರಂಟಿ, 4 ಕಲ್ಲು, ಹೆವಿ ಸೈಜು, ತುಂಬ ಚೆನ್ನಾಗಿದೆ ಹಸ. ಇದು ಸೆಕೆಂಡ್ ಲ್ಯಾಕ್ಟೇಷನ್ ಸರ್. ಇದು ಇನ್ನೂ ಒಂದು ವಾರ ಟೈಮ್ ಇರುತ್ತೆ. ಇದು 15 ಲೀಟ್ರ್ ಹಾಲು ಗ್ಯಾರಂಟಿ ಕೊಡ್ತೀನಿ, ಯಾರಾದರೂ ತೊಗೊಳ್ಳಿ, 15 ಲೀಟ್ರ್ ಗ್ಯಾರಂಟಿ. ಇದು ಮೊದಲನೇ ಶೂಲ್ ಪಡ್ಡೆ, ಒಳ್ಳೆ ಬ್ರೀಡು, ಇನ್ನೂ ಒಂದು 15 ದಿವಸ ಟೈಮ್ ಇದೆ. ಇದು 12-13 ಲೀಟ್ರ್ ಗ್ಯಾರಂಟಿ ಕೊಡ್ತೀನಿ ಒಂದು ಟೈಮ್ಗೆ. ಇದು ಎರಡನೇ ಶೂಲು ರೆಡಿ ಇದೆ ಹಸ, ಇದನ್ನೆಲ್ಲ ಒಂದು 4-5 ದಿವಸದಲ್ಲಿ ಕರಾಕತ್ತೆ. ಇದು 12 ಲೀಟ್ರ್ ಗ್ಯಾರಂಟಿ ಕೊಡ್ತೀನಿ. ಇದೆರಡು ಕೊಟ್ಬಿಟ್ಟಿದ್ದೀನಿ, ಅಲ್ಲೇ ಸೇಲ್ ಆಗಿದೆ ಸರ್ ಮಂಡ್ಯಕ್ಕೆ. ನಿಂಗೆ ಹೇಳೇ ಕೊಟ್ಟಿದ್ದೀನಿ, 12 ಲೀಟ್ರ್ ಗ್ಯಾರಂಟಿ ಸರ್ ನಿಮಗೆ ಅಂತೇಳಿನೇ ಕೊಟ್ಟಿದ್ದೀನಿ. ಇದು ಅಷ್ಟೇ 12 ಲೀಟ್ರ್ ಗ್ಯಾರಂಟಿ ಸರ್. ಇದೊಂದು ವಾರದಲ್ಲಿ ಕರಾಕತ್ತೆ. ಇದೊಂದು 20 ದಿವಸ ಹೋಗುತ್ತೆ, 10 ಲೀಟ್ರ್ ಗ್ಯಾರಂಟಿ ಇದು. ಸೊ ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಸರ್ ರೈತರಿಗೆ, ಹೈನುಗಾರಿಕೆ ಮಾಡೋರಿಗೆ? ಯುವಕರಾದರೂ ಬರಲಿ, ಇಲ್ಲ ಅನುಭವ ಇರೋದ್ರ ಬರಲಿ. ನಮ್ಮದು ಪುಣ್ಯಕೋಟಿ ಡೈರಿ ಫಾರ್ಮ್ ಅಂತ, ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕು, ನಿಯರ್ ಬಂಗಾರಪೇಟೆಯಿಂದ 5 ಕಿಲೋಮೀಟ್ರ್ ಆಗುತ್ತೆ. KGF ಮೈನ್ ರೋಡಲ್ಲಿ ನೇರ್ಲೆಕೆರೆ ಲೆಫ್ಟ್ ತೊಗೊಂಡ್ರೆ ದೊಡ್ಡೂರು ಅಂತ ವಿಲೇಜು. ಇಲ್ಲಿ ಬಂದು ರೈತರು ಹಸ ಬೇಕಾದ್ರೆ ತಗೊಳ್ಳಿ, ಒಳ್ಳೆ ಹಸ ಕೊಡ್ತೀನಿ ಸರ್. ಒಳ್ಳೆ ಹಸ ಕೊಟ್ಟು ಕಳಿಸೋ ಜವಾಬ್ದಾರಿ ನಮ್ದಿರುತ್ತೆ. ಎಲ್ಲ 2, 4, 6, ಈಗ 6ರಿಂದ ಹೊಸಬಾಯಿ ಬಂದಿರುತ್ತೆ. ಆ ಥರ ಹಸನೇ ನಮ್ಮ ಹತ್ರ ಎಲ್ಲ ಇರುತ್ತೆ. ತೊಗೊಂಡೋಗಿ ಆರಾಮಾಗಿ ದುಡಿಮೆ ಮಾಡಿಕೊಂಡು ಚೆನ್ನಾಗಿರಲಿ ಸರ್ ರೈತರು.